ಪ್ರಭಾವ ಪದ್ಧತಿಯ 33ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 63ನೆಯ ಶ್ಲೋಕದಲ್ಲಿ, ಕುಚೇಲನನ್ನ ನೆನೆದುಕೊಂಡು ಪಾದುಕೆಯನ್ನ ತಲೆಯಲ್ಲಿ ಧರಿಸಬೇಕು ಅಂತಾರೆ ವೇದಾಂತ ದೇಶಿಕರು. ಶ್ಲೋಕ ನೋಡೋಣ. ವಿಗಾಹಂತೆ ರಂಗಕ್ಷಿತಿಪತಿ ಪದತ್ರಾಯಿಣಿ ಸಕೃತ್ ವಹಂತಸ್ತ್ವಾಂ ಅಂತರ್ವಿನಿಹಿತ ಕುಚೇಲ ವ್ಯತಿಕರಾಹ ಮದ್ದೋದ್ಧಾಮ ಸ್ತಂಭೇರಮಕರಟ ನಿರ್ಯನ್ಮದಜರಿ ಪರಿವಾಹ ಪ್ರಾಂಕೆದ್ಭ್ರಮರ ಮುಕರಾಂ ಅಂಗಣಭುವಂ. ರಂಗಕ್ಷಿತಿಪತಿ ಶ್ರೀರಂಗನಾಥನ ಪದತ್ರಾಯಿಣಿ ಪಾದವನ್ನು ಕಾಪಾಡುವ ಪಾದುಕೆಯೇ, ಅಂತಹ ಮನಸ್ಸಿನಲ್ಲಿ ವಿನಿಹಿತ ಇಡಲ್ಪಟ್ಟ ಕುಚೇಲ ಕುಚೇಲನ ವ್ಯತಿಕರಾಹ ಸಂಬಂಧವನ್ನ ಹೊಂದಿರುವ ಮನುಜರು ತ್ವಾಂ ನಿನ್ನನ್ನು ಸಕೃದ್ ಒಂದು ಸಾರಿ ವಹಂತಹ ಸಂತಹ ಧರಿಸಿಕೊಂಡವರಾಗಿ ಮದದಿಂದ ಉದ್ದಾಮ ಕಟ್ಟಿಗೆ ಅಡಗದಿರುವ ಸ್ತಂಭೇರಮ ಆನೆಗಳ ಕರಟ ಕಪೋಲಗಳಲ್ಲಿ ನಿರ್ಯತ್ ಹರಿಯುವ ಮದಜಲದ ಜರಿ ಹರಿಯುವ ಪರಿವಾಹ ಪ್ರವಾಹದಲ್ಲಿ ಪ್ರೇಂಕತ್ ಸುತ್ತುತ್ತಿರುವ ಭ್ರಮರ ದುಂಬಿಗಳಿಂದ ಮುಕರಾಂ ಶಬ್ದ ಮಾಡುತ್ತಿರುವ ಅಂಗಣಭುವಂ ಅಂಗಣ ಪ್ರದೇಶವನ್ನು ವಿಗಾಹಂತೆ ಪ್ರವೇಶಿಸುತ್ತಾರೆ. ಭಗವಂತ ಶ್ರೀಕೃಷ್ಣನಿಗೆ ಹಿಡಿ ಅವಲಕ್ಕಿ ಅರ್ಪಿಸಿ ಸಕಲ ಐಶ್ವರ್ಯವನ್ನು ಪಡೆದ ಭಕ್ತೋತ್ತಮನಾದ ಕುಚೇಲನನ್ನ ಮನಸ್ಸಿನಲ್ಲಿ ನೆನೆಸಿಕೊಂಡು ಪಾದುಕಾದೇವಿಯನ್ನ ತಲೆಯಲ್ಲಿ ಧರಿಸಿಕೊಂಡರೆ ಅಂತಹವರು ಮದ್ದಾನೆಯ ಕಪೋಲ ಸ್ಥಳದಿಂದ ಹರಿಯುವ ಮದಧಾರೆಯ ಪ್ರವಾಹದ ಸುತ್ತ ಹಾರಾಡುವ ಭ್ರಮರದ ಝೇಂಕಾರದಿಂದ ಕೂಡಿರುವ ಅಂಗಳವನ್ನ ಪ್ರವೇಶಿಸುತ್ತಾರೆ ಅಂತಾರೆ ದೇಶಿಕರು. ಅಂದರೆ ಅವರ ಮನೆಯ ಅಂಗಳದಲ್ಲಿ ಆನೆಗಳೇ ಇರುವಂತಹ ಐಶ್ವರ್ಯ ಪಡೆಯುತ್ತಾರೆ ಅಂತ ಅರ್ಥ. ಸದಾಚಾರ್ಯರುಗಳನ್ನ ಆಶ್ರಯಿಸಿದರೆ ಐಹಿಕ ಬಲಕ್ಕೂ ಯಾವ ಕೊರತೆಯೂ ಉಂಟಾಗುವುದಿಲ್ಲ ಎಂಬುದು ಇದರ ಅಂತರಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.